ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ವೆಯ್ಟ್ ಲಾಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಹಾಗೆ ಒಂದು ವೆಯ್ಟ್ ಲಾಸ್ ಡ್ರಿಂಕ್ ಬಗ್ಗೆನೂ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅಂದರೆ ನಾನು ಯಾವ ಥರ ವೆಯ್ಟ್ ಲಾಸ್ ಮಾಡ್ಕೋತಾ ಇದ್ದೀನಿ. ಮತ್ತು ಇನ್ನೊಂದು ಕನ್ಫ್ಯೂಷನ್ ಇರುತ್ತೆ, ಬರೀ ಝೀರಾ ವಾಟ್ರು ಮತ್ತು ಕೊತ್ತಂಬರಿ ಕಾಳು ವಾಟರು ಮತ್ತು ಮೆಂತ್ಯ ವಾಟರು ಇವಷ್ಟನ್ನೇ ಕುಡಿದ್ರೆ ವೆಯ್ಟ್ ಲಾಸ್ ಆಗುತ್ತಾ ಅಂತ ಎಲ್ರಿಗೂ ಒಂದು ಕ್ವಶನ್ ಇದ್ದೇ ಇರುತ್ತೆ. ನೋಡಿ, ನನ್ನ ವೆಯ್ಟ್ ಬಂದು 79.9 ಇತ್ತು. ಅಂದರೆ ವೆಯ್ಟ್ ಲಾಸ್ ಅನ್ನೋದು ಒಂದು ದಿನಕ್ಕೆ 2 ದಿನಕ್ಕೆ ಆಗಿಬಿಡುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ಅಂದರೆ ಅದಕ್ಕೆ ಕನ್ಸಿಸ್ಟೆನ್ಸಿ ಇರಬೇಕು. ಅಂದರೆ ನಾವು ಡಯಟ್ ಫಾಲೋ ಮಾಡಬೇಕು, ಹೆಲ್ದಿ ಡಯಟ್ ಫಾಲೋ ಮಾಡಬೇಕು. ಹಂಗಂದರೆ ಮಾತ್ರ ನಾವು ವೆಯ್ಟ್ ಲಾಸ್ ಆಗ್ಬೋದು. ನಾನಿವಾಗ ಏನು ತೋರಿಸ್ದೆ ಆ ವೆಯ್ಟ್ ಬಂದು 15 ಡೇಸು ನಾನು ಚಾಲೆಂಜ್ ಮಾಡಿದ್ದೆ. 15 ಡೇಸ್ ಚಾಲೆಂಜಲ್ಲಿ ಫಸ್ಟ್ ಡೇ ನಾನು ವೆಯ್ಟ್ ನೋಡ್ಕೊಂಡಾಗ 79.9 ಇತ್ತು. ಮತ್ತು 15 ಡೇಸ್ ನಾನು ಹೆಲ್ದಿ ಡಯಟ್ ಫಾಲೋ ಮಾಡಿದೆ. ಆ ಡಯಟ್ ಫಾಲೋ ಮಾಡಿದ್ಮೇಲೆ ನಾನು ಎಷ್ಟು ವೆಯ್ಟ್ ಇದ್ದೀನಿ ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ. ಅದಕ್ಕೂ ಮುಂಚೆ ಒಂದು ಎಫೆಕ್ಟಿವ್ ವೆಯ್ಟ್ ಲಾಸ್ ಡ್ರಿಂಕ್ ತೋರಿಸ್ತೀನಿ ಅಂತ ಹೇಳಿದ್ನಲ್ವ, ಅದನ್ನು ನೋಡ್ಕೊಂಬರೋಣ. ನೋಡಿ, ನಾನು 1 ಸ್ಪೂನು ಮೆಂತ್ಯಕಾಳು ತೊಗೊಂಡಿದ್ದೀನಿ, 2 ಸ್ಪೂನು ಫ್ಲ್ಯಾಕ್ಸ್ ಸೀಡ್ಸ್ ತೊಗೊಂಡಿದ್ದೀನಿ, ಮತ್ತು 1 ಸ್ಪೂನು ಜೀರಿಗೆ ತೊಗೊಂಡಿದ್ದೀನಿ, ಮತ್ತು 1 ಸ್ಪೂನು ಸೋಂಪು ಕಾಳು ಬರುತ್ತಲ್ವ ಅದು ತೊಗೊಂಡಿದ್ದೀನಿ, ಮತ್ತು ಅಜ್ವಾನು 1 ಸ್ಪೂನ್ ತೊಗೊಂಡಿದ್ದೀನಿ, ಮತ್ತು ಕೊತ್ತಂಬರಿ ಕಾಳು 1 ಸ್ಪೂನ್ ತೊಗೊಂಡಿದ್ದೀನಿ. ಅಂದರೆ ಎಲ್ಲನೂ 1 ಸ್ಪೂನ್ ತೊಗೊಂಡಿದ್ದೀನಿ. ಫ್ಲ್ಯಾಕ್ಸ್ ಸೀಡ್ಸ್ ಮಾತ್ರ 2 ಸ್ಪೂನ್ ತೊಗೊಂಡಿದ್ದೀನಿ, ಮತ್ತು ಚಕ್ಕೆ ಸ್ವಲ್ಪ ತೊಗೊಂಡಿದ್ದೀನಿ. ಇದಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾದ್ರೆ ಹುರ್ಕೋಬೇಕು. ಎಣ್ಣೆ ಗಿಣ್ಣೆ ಏನೂ ಹಾಕೋಂಗಿಲ್ಲ. ಒಳ್ಳೆ ಘಮ ಬರೋ ತನಕ ಚೆನ್ನಾಗಿ ಹುರ್ಕೋಬೇಕು. ಇದನ್ನು ಹುರ್ಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀಟಾಗಿ ಫೈನ್ ಪೌಡರ್ ಮಾಡಿಕೊಂಡು ಒಂದು ಗ್ಲಾಸ್ ಜಾರಲ್ಲಿ ಹಾಕಿ ಇಟ್ಕೊಂಡ್ರೆ ಒಂದು 15 ದಿನದವರೆಗೂ ನಾವು ಕುಡಿಬೋದು. ನೋಡಿ, ನಾನು ಇದನ್ನು ಬೆಳಗ್ಗೆ ಎದ್ದ ತಕ್ಷಣ 1 ಗ್ಲಾಸ್ ಕುಡಿತೀನಿ. ಅಂದರೆ ತೀರಾ ಬಿಸಿ ಇರಬಾರ್ದು, ತೀರಾ ತಣ್ಣಗಾಗಿರಬಾರ್ದು. ಉಗುರು ಬೆಚ್ಚಗಿರುತ್ತಲ್ಲ, ಅದಕ್ಕಿಂತ ಸ್ವಲ್ಪ ಬಿಸಿ ಇದ್ದರೆ ಸಾಕಾಗುತ್ತೆ. ಇದನ್ನು ಡೈಲಿ ಖಾಲಿ ಹೊಟ್ಟೆಗೆ 1 ಸ್ಪೂನ್ ಹಾಕ್ಕೊಂಡು ಕುಡಿಬೇಕು. ಅಂದರೆ ಇವಾಗ ನಾವು ಸಪ್ರೇಟು ಜೀರಾ ವಾಟ್ರ್ ಸಪ್ರೇಟು, ಮೆಂತ್ಯ ವಾಟ್ರ್ ಸಪ್ರೇಟು ಆ ಥರ ಎಲ್ಲ ಕುಡಿಯೋಕ್ಕಾಗಲ್ಲ ಅಂತಂದರೆ 15 ಡೇಸ್ ಒನ್ಸು ಈ ಥರ ಮಾಡಿ ಇಟ್ಕೊಂಡು ಕುಡಿಬೋದು. ಅಂದರೆ ನಂಗೆ ಈ ಡ್ರಿಂಕ್ ಬಂದು ತುಂಬ ಎಫೆಕ್ಟಿವ್ ಅಂತ ಅನ್ನಿಸ್ತು, ನನಗೆ ಹೆಲ್ಪ್ ಆಗಿದೆ. ಲಾಸ್ಟಲ್ಲಿ ನಿಮಗೆ ತೋರಿಸ್ತೀನಿ ನನ್ನ ವೆಯ್ಟ್ 15 ಡೇಸಲ್ಲಿ ಎಷ್ಟು ಕಡಿಮೆ ಆಗಿದೆ ಅಂತ. ತುಂಬ ಖುಷಿ ಆಯಿತು. 3 kg ಕಮ್ಮಿ ಆಗಿದ್ದೀನಿ ನಾನು 15 ಡೇಸಲ್ಲಿ. ಅಂದರೆ ಶುಗರ್ ಕಂಪ್ಲೀಟಾಗಿ ಬಿಟ್ಬಿಡಬೇಕು. ಟೀ, ಕಾಫಿ, ಶುಗರ್ ಹಾಕಿರೋದು ಏನು ಕುಡಿಬಾರ್ದು. ಮತ್ತು ಬೇಕ್ರಿ ಐಟಮ್ಸು ಮತ್ತು ಜಂಕ್ ಫುಡ್ಸು ಇವಿಷ್ಟನ್ನು ಬಿಟ್ಟರೆ ನೀವು ಫಸ್ಟ್ ಸ್ಟೆಪ್ಪನ್ನ ದಾಟಿದಂಗೆ. ಸೊಪ್ಪು, ಈ ತರಕಾರಿಗಳು, ಹಸಿ ತರಕಾರಿಗಳು, ನೀವು ಈ ಥರ ಡಯಟ್ ಫಾಲೋ ಮಾಡಿ. ಮತ್ತು ಸ್ವಲ್ಪ ಎಕ್ಸಸೈಸ್ ಮಾಡ್ಕೊಳ್ಳಿ, ಮತ್ತು ವಾಕಿಂಗ್ ಮಾಡಿ, ರನ್ನಿಂಗ್ ಮಾಡಿ. ಇವೆಲ್ಲ ಮಾಡೋದ್ರಿಂದ ಬೇಗ ವೆಯ್ಟ್ ಲಾಸ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ನಾನು ಇನ್ನೂ ವೆಯ್ಟ್ ಲಾಸ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ವೆಯ್ಟ್ ಲಾಸ್ ಚಾಲೆಂಜಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮಗೂ ವಿಡಿಯೋ ಶೇರ್ ಮಾಡ್ತಿರ್ತೀನಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನೋಡಿ, ಒಂದೇ ಸಲಕ್ಕೆ ಯಾರ ವೆಯ್ಟು ಕಮ್ಮಿ ಆಗಲ್ಲ. ಫಸ್ಟ್ 79.9 ಇದ್ದೆ ನಾನು, ನೆಕ್ಸ್ಟ್ 78.9 ಆಗಿದ್ದೀನಿ, ಅದಾದಮೇಲೆ 66.9 ಆಗಿರೋದು. ನೋಡಿ, 2 ಸಲ ತೋರಿಸ್ತಾ ಇದ್ದೀನಿ. ಫಸ್ಟ್ ವೆಯ್ಟ್ ಲಾಸ್ ಮಾಡಬೇಕಂದ್ರೆ ನೀವು ಮೈಂಡ್ ಸೆಟ್ ಮಾಡ್ಕೋಬೇಕು. ನಾನು ವೆಯ್ಟ್ ಲಾಸ್ ಆಗೇ ಆಗ್ತೀನಿ ಅನ್ನೋದನ್ನು ನಾವು ಮೈಂಡಲ್ಲಿ ಇಟ್ಕೋಬೇಕು. ಅಂದರೆ ಮೆಂಟಲಿ ಪ್ರಿಪೇರ್ ಆಗಬೇಕು, ನಾವು ವೆಯ್ಟ್ ಲಾಸ್ ಆಗೇ ಆಗ್ತೀವಿ ಅಂತ ಹೇಳಿ. ಆಮೇಲೆ ದಪ್ಪ ಇರೋರು ಜಾಸ್ತಿ ತಿಂತಾರೆ, ಸಣ್ಣ ಇರೋರು ಕಮ್ಮಿ ತಿಂತಾರೆ, ಆ ಥರ ಏನೂ ಇಲ್ಲ. ಅವ್ರವ್ರ ಬಾಡಿ ನೇಚರು. ಮತ್ತು ಈ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂದ್ಕೊತೀನಿ. ಇವಾಗ ತೋರಿಸಿದ್ನಲ್ಲ, ಅದೇ ಡ್ರಿಂಕಿಂದನೇ ನಾವು ಸಣ್ಣ ಆಗ್ತೀವಿ ಅಂತ ಅಂದರೆ ಆಗಲ್ಲ. ನಮ್ಮದು ಎಫರ್ಟ್ ಇರಬೇಕು ಸ್ವಲ್ಪ. ಹೆಲ್ದಿ ಡಯಟ್ ಜೊತೆ ಈ ಡ್ರಿಂಕ್ನ ನೀವು ಫಾಲೋ ಮಾಡಿ. ಅಂದರೆ ಚಾಲೆಂಜ್ ಮಾಡ್ಕೊಳ್ಳಿ, ನಾನು ಇಷ್ಟು ದಿನದಲ್ಲಿ ಇಷ್ಟು ನಾನು ಸಣ್ಣ ಆಗಬೇಕು ಅಂತ ಹೇಳಿ ಮೈಂಡಲ್ಲಿ ಫಿಕ್ಸ್ ಮಾಡಿಕೊಂಡು ನೀವು ಟ್ರೈ ಮಾಡಿ. ಖಂಡಿತ ನೀವು ಸಣ್ಣ ಆಗ್ತೀರಾ. ಹೋಪ್ ಕಳ್ಕೊಬೇಡಿ. ವೆಯ್ಟ್ ಲಾಸ್ ಜರ್ನಿ ಅಂದರೆ ಸುಮ್ಮನೆ ಅಂತ ಹೇಳಲ್ಲ, ಅದು ವೆಯ್ಟ್ ಲಾಸ್ ಮಾಡೋರಿಗೆ ಗೊತ್ತಿರುತ್ತೆ ವೆಯ್ಟ್ ಲಾಸ್ ಮಾಡೋದು ಎಷ್ಟು ಕಷ್ಟ ಅಂತ. ಆದರೂ ಹೋಪ್ ಕಳ್ಕೊಳ್ಳೋದು ಬೇಡ, ಟ್ರೈ ಮಾಡೋಣ. ವೆಯ್ಟ್ ಲಾಸ್ ಬಗ್ಗೆ ಇನ್ನೂ ಏನಾದರೂ ವೀಡಿಯೋಸ್ ಬೇಕು ಅಂದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ನಾನು ವೆಯ್ಟ್ ಲಾಸ್ ಮಾಡ್ಕೋತೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.